Jai Shri Gurudev. Welcome to Biology Online class. So let us continue the topic, that is inheritance of one gene. Inheritance of one gene. See, the Mendel took homozygous tall plant and homozygous dwarf plant. When these two plants are crossed, you will get an F1 generation. Okay. See, homozygous tall is a dominant character. So that's why the genotype of tall plant becomes capital T, capital T. And dwarf is a recessive character. So that's why the genotype of dwarf plant becomes small t, small t. Capital letters are used to denote dominant gene and small letters are used to denote recessive gene. See, then gametes. Two alleles are present here. Two alleles are present, but gametes receives only one allele. See, the two alleles of the same gene will not enter the gamete. Okay. So, idu eradu allelu onde gene. Idu eradu allelu onde gene. ಆ ಒಂದು ಕ್ಯಾರೆಕ್ಟರ್ ಏನು ಅಂತ ಅಂದರೆ ಹೈಟಲ್ಲಿ ಎರಡು ಕಾಂಟ್ರಾಸ್ಟಿಂಗ್ ಟ್ರೇಟ್ ಬರುತ್ತೆ, ಒಂದು ಟಾಲ್ ಮತ್ತು ಒಂದು ಡ್ವಾರ್ಫ್ ಅಂತ. ಸೊ ಈ ಎರಡು ಅಲೀಲಲ್ಲಿ ಗ್ಯಾಮೆಟಿಗೆ ಎಷ್ಟು ಅಲೀಲ್ ಹೋಗುತ್ತೆ? ಒಂದು ಅಲೀಲ್ ಹೋಗುತ್ತೆ. ಈಗ ಏನಾಗುತ್ತೆ? ಗ್ಯಾಮೆಟ್ ಫ್ಯೂಷನ್ ಆಗುತ್ತೆ. ಸೊ ಈ ಗ್ಯಾಮೆಟ್ ಜೊತೆ ಫ್ಯೂಷನ್ ಆಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಹಿಂಗೆ ಲೈನ್ ಹಾಕಬೇಕು. ಅದಾದಮೇಲೆ ಈ ಗ್ಯಾಮೆಟು ಇದ್ರ ಜೊತೆನಾದರೂ ಫ್ಯೂಸ್ ಆಗ್ಬೋದು, ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕಬೇಕು. ನೆಕ್ಸ್ಟ್ ಇದು ಇದ್ರ ಜೊತೆ ಫ್ಯೂಸ್ ಆಗ್ಬೋದು, ಈ ಥರ ಲೈನ್ ಹಾಕಬೇಕು. ಇದು ಇದ್ರ ಜೊತೆ ಫ್ಯೂಸ್ ಆಗ್ಬೋದು, ಈ ಥರ ಲೈನ್ ಹಾಕಬೇಕು. ಅಂದರೆ ಇದು ರ್ಯಾಂಡಮ್ ಪ್ರೋಸೆಸ್ಸು. ಯಾವ ಗ್ಯಾಮೆಟ್ ಜೊತೆಗಾದರೂ ಫ್ಯೂಸ್ ಆಗ್ಬೋದು. ಬಟ್ ಅದು ಹೆಂಗೆ ಫ್ಯೂಸ್ ಆದ್ರೂ ನಿನಗೆ ಬರ್ತಾ ಇರೋದು ಒಂದೇ ಜೀನೋಟೈಪ್ ಕಾಂಬಿನೇಷನ್. ಅದು ಯಾವುದು ನೆನ್ನೆ ಹೇಳಿದ್ದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಅಂದರೆ ಇದು ಯಾವ ಕಂಡೀಷನಲ್ಲಿದೆ? ಇದು ಹೆಟಿರೋಸೈಗಸ್ ಕಂಡೀಷನಲ್ಲಿದೆ, ಹೋಮೋಸೈಗಸ್ ಕಂಡೀಷನಲ್ಲಿ ಇಲ್ಲ. ಹೆಟಿರೋಸೈಗಸ್ ಕಂಡೀಷನಲ್ಲಿ ಟಾಲ್ ಬರ್ತಾ ಇದೆ ಅಂತ ಅಂದರೆ ಅರ್ಥ ಈ ಟಾಲನ್ನು ಎಕ್ಸ್ಪ್ರೆಸ್ ಮಾಡುವಂಥ ಜೀನ್ ಕ್ಯಾಪಿಟಲ್ ಟಿ ಇದೆಯಲ್ಲ ಅದು ಡಾಮಿನೆಂಟ್ ಜೀನು, ಸ್ಮಾಲ್ ಟಿ ಇದೆಯಲ್ಲ ಅದು ರೆಸೆಸಿವ್ ಜೀನ್. ಸೊ F1 ಆಲ್ವೇಸ್ ರಿಸೆಂಬಲ್ಸ್ ಐದರ್ ಒನ್ ಆಫ್ ದ ಪೇರೆಂಟ್. ಇಬ್ರು ಪೇರೆಂಟಲ್ಲಿ ಯಾವುದಾದ್ರೂ ಒಂದು ಪೇರೆಂಟನ್ನು F1 ರಿಸೆಂಬಲ್ ಮಾಡುತ್ತೆ. ಅದು ಯಾವ ಪೇರೆಂಟ್ ಅಂತ ಅಂದರೆ ಟಾಲ್. F1 ಆಲ್ವೇಸ್ ರಿಸೆಂಬಲ್ಸ್ ಐದರ್ ಒನ್ ಆಫ್ ದ ಪೇರೆಂಟ್. ಆ್ಯಂಡ್ ದೆನ್ ಇನ್ F1 ಜನರೇಷನ್ ಒನ್ ಆಫ್ ದ ಪೇರೆಂಟಲ್ ಟ್ರೇಟ್ ವಾಸ್ ಮಿಸ್ಸಿಂಗ್, ದಟ್ ಈಸ್ ಡ್ವಾರ್ಫ್. ಸೊ ಡ್ವಾರ್ಫ್ ವಾಸ್ ಮಿಸ್ಸಿಂಗ್ ಇನ್ F1 ಜನರೇಷನ್. ಸೊ ನೆಕ್ಸ್ಟ್ ಏನು ಮಾಡ್ತಾರೆ? F1 ಪ್ಲಾಂಟ್ಸ್ ಬರುತ್ತಲ್ಲ, ಹೆಟ್ರೋಸೈಗಸ್ ಟಾಲ್ ಪ್ಲಾಂಟ್ಸ್, ಅದನ್ನ ಸೆಲ್ಫ್ ಪಾಲಿನೇಷನ್ ಮಾಡ್ತಾರೆ. So F1 tall plants are self-pollinated, then you will get an F2 generation. F1 generation ಅಂದರೆ ಏನು ಅಂತ ಹೇಳಿದೆ ಅಲ್ವಾ? F1 generation ಅಂತ ಅಂದರೆ ಫೀಲಿಯಲ್ ಫಸ್ಟ್ ಪ್ರೋಜನಿ ಅಂತ. ಫೀಲಿಯಲ್ ಫಸ್ಟ್ ಪ್ರೋಜನಿ ಆರ್ ಯು ಕ್ಯಾನ್ ಸೇ F1 generation. ಸೊ ಇವಾಗ F1 ಟಾಲ್ ಪ್ಲಾಂಟ್ಸ್ ಏನು ಬಂದಿದೆ ಇದನ್ನು ಸೆಲ್ಫ್ ಪಾಲಿನೇಷನ್ ಮಾಡೋಣ. ಸೊ ಅದಕ್ಕೆ ಇಲ್ಲಿ F1 ಸೆಲ್ಫಿಂಗ್ ಅಂತ ಬರ್ಕೊಂಡಿದ್ದೀನಿ. F1 ಸೆಲ್ಫಿಂಗ್ ಅಂತ ಬರ್ಕೊಂಡು ಏನು ಪೇರೆಂಟ್ ತಗೊಳ್ತಾ ಇರೋದು, ಯಾವುದನ್ನ ಸೆಲ್ಫಿಂಗ್ ಮಾಡ್ತಾ ಇರೋದು? ಹೆಟ್ರೋಸೈಗಸ್ ಟಾಲ್ ಪ್ಲಾಂಟ್ಸ್ನ F1 ಅಲ್ಲಿ ಏನು ಬಂತು ಆ ಪ್ಲಾಂಟನ್ನೇ ಸೆಲ್ಫ್ ಪಾಲಿನೇಷನ್ ಮಾಡ್ತಾ ಇರೋದು. ಹಾಗಾದ್ರೆ ಹೆಟಿರೋಸೈಗಸ್ ಟಾಲ್ is crossed with heterozygous tall. ಇದೇ ತಾನೇ F1 ಅಲ್ಲಿ ಬಂದಿರೋದು. ಹೆಟರೋಸೈಗಸ್ ಟಾಲ್ ಇಸ್ ಕ್ರಾಸ್ಡ್ ವಿತ್ ಹೆಟರೋಸೈಗಸ್ ಟಾಲ್. ಈಗ ಇದ್ರದ್ದು ಜೀನೋಟೈಪ್ ಅನ್ನ ಬರ್ಕೊಳ್ಳೋಣ. ಜೀನೋಟೈಪ್ ಇದೆ ಅಲ್ವಾ ಪೇರೆಂಟು? ಹೆಟರೋಸೈಗಸ್ ಅಂತ ಅಂದ್ರೆ ಏನು ಜೀನೋಟೈಪ್ ಬಂದಿದೆ ನಿಮ್ಗೆ F1 ಅಲ್ಲಿ? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇಂಟು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ F1 heterozygous tall plants are self-pollinated, then you will get F2 generation. See, capital T, small t, capital T, small t. Next, let us write gametes. Next, gametes ಬರುತ್ತೆ. So, gametes ಅಲ್ಲಿ ಇಲ್ಲಿ ನೋಡಿ, ಇದು homozygous parent. ಇದು homozygous parent produce similar kind of gametes, right? Homozygous parent produces similar kind of gametes. All the gamete contains the gene capital T only. See, it is also a homozygous parent produce similar kind of gametes. Homozygous parent produce ಮಾಡ್ತಾ ಇರೋದು ಸಿಮಿಲರ್ ಕೈಂಡ್ ಆಫ್ ಗ್ಯಾಮೆಟ್ಸ್. ಎಲ್ಲ ಗ್ಯಾಮೆಟ್ಸ್ ಅಲ್ಲೂ ಇಲ್ಲಿ ಕ್ಯಾಪಿಟಲ್ ಟಿನೇ ಇದೆ, ಎಲ್ಲ ಗ್ಯಾಮೆಟ್ಸ್ ಅಲ್ಲೂ ಇಲ್ಲಿ ಸ್ಮಾಲ್ ಟಿನೇ ಇದೆ. ಒಂದು ಅಲೀಲ್ ಮಾತ್ರ ಇದೆ. ಗ್ಯಾಮೆಟ್ ರಿಸೀವ್ಸ್ ಓನ್ಲಿ ಒನ್ ಅಲೀಲ್ ಆರ್ ಯು ಕ್ಯಾನ್ ಸೇ ಓನ್ಲಿ ಒನ್ ಜೀನ್. See here, it's a heterozygous parent. Heterozygous parent produce two kinds of gametes. Heterozygous parent produce two kinds of gametes. So there is a chance
of gamete, there is a 50% chance of gamete containing either capital T or small t. ಅಂದರೆ ಅರ್ಥ ಏನು, ಇಲ್ಲಿ ಗ್ಯಾಮೆಟ್ಸ್ ಅಲ್ಲಿ 50% ಆಫ್ ದ ಗ್ಯಾಮೆಟ್ಸ್ ಅಲ್ಲಿ ಕ್ಯಾಪಿಟಲ್ ಟಿ ಬರುತ್ತೆ, ಇನ್ ರಿಮೈನಿಂಗ್ 50% ಆಫ್ ದ ಗ್ಯಾಮೆಟ್ ಅಲ್ಲಿ ಸ್ಮಾಲ್ ಟಿ ಬರುತ್ತೆ. ಇನ್ನೊಂದು ಪ್ಲಾಂಟ್ ಅಲ್ಲಿ ದಟ್ ಈಸ್ 50% ಆಫ್ ದ ಗ್ಯಾಮೆಟ್ ಅಲ್ಲಿ ಕ್ಯಾಪಿಟಲ್ ಟಿ ಬರುತ್ತೆ, 50% ಆಫ್ ದ ಗ್ಯಾಮೆಟ್ ಅಲ್ಲಿ ಸ್ಮಾಲ್ ಟಿ ಬರುತ್ತೆ. ಇವಾಗ ಇದನ್ನ ಮೇಲ್ ಪ್ಲಾಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 50% ಆಫ್ ದ ಪೋಲನ್ ಗ್ರೈನ್ಸ್, ಮೇಲ್ ಗ್ಯಾಮೆಟ್ ಪೋಲನ್ ಗ್ರೈನ್ ತಾನೆ, 50% ಆಫ್ ದ ಪೋಲನ್ ಗ್ರೈನ್ ಅಲ್ಲಿ ಕ್ಯಾಪಿಟಲ್ ಟಿ ಇದೆ, 50% ಆಫ್ ದ ಪೋಲನ್ ಗ್ರೈನ್ ಅಲ್ಲಿ ಸ್ಮಾಲ್ ಟಿ ಇದೆ. ಇದನ್ನ ಫೀಮೇಲ್ ಅಂತ ಕನ್ಸಿಡರ್ ಮಾಡಿದ್ರೆ 50% ಆಫ್ ದ ಪ್ಲಾಂಟ್ಸ್ ಅಲ್ಲಿ 50% ಆಫ್ ದ ಓವಮ್ ದಟ್ ಈಸ್ ಎಗ್, ದಟ್ ಈಸ್ ದ ಫೀಮೇಲ್ ಗ್ಯಾಮೆಟ್, 50% ಆಫ್ ದ ಎಗ್ ಅಲ್ಲಿ ಕ್ಯಾಪಿಟಲ್ ಟಿ ಇದೆ, ರಿಮೈನಿಂಗ್ 50% ಆಫ್ ದ ಎಗ್ ಅಲ್ಲಿ ಸ್ಮಾಲ್ ಟಿ ಇದೆ. ಹೌದಾ, ಪ್ಲಾಂಟ್ಸ್ ಅಂತ ತಗೊಂಡ್ರೆ ಓವಮ್ ಅಂತ ಹೇಳ್ಬಾರ್ದು, ಎಗ್ ಅಂತ ಹೇಳಿ. 50% ಆಫ್ ದ ಎಗ್ ಅಲ್ಲಿ ಕ್ಯಾಪಿಟಲ್ ಟಿ ಇದೆ, ಇನ್ 50% ಆಫ್ ದ ಎಗ್ ಅಲ್ಲಿ ಸ್ಮಾಲ್ ಟಿ ಇದೆ. ಅಂದ್ರೆ ಮೇಲ್ ಗ್ಯಾಮೆಟ್ಸ್ contain 50% of the male gamete contains capital T and remaining 50% contains small t. 50% of the female gamete contains capital T and remaining 50% contains small t. So ಈ ತರ ಗ್ಯಾಮೆಟ್ಸ್ ಬರುತ್ತೆ. ಇದು ಹೆಟಿರೋಜೈಗಸ್ ಪೇರೆಂಟ್ಸ್ ಯಾವಾಗಲೂ ಎರಡು ತರಹದ ಗ್ಯಾಮೆಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹೆಟಿರೋಜೈಗಸ್ ಪೇರೆಂಟ್ಸ್ produces two kinds of gametes, whereas homozygous parents produces only one kind of gamete. So ಇವಾಗ ಇಲ್ಲಿ ಗ್ಯಾಮೆಟ್ ಬಂತು. ಸೊ ಇಲ್ಲಿ ಏನು ಗ್ಯಾಮೆಟ್ ಬರುತ್ತೆ, ಸೊ ನಾನು ಏನು ಹೇಳಿದೆ, ದೇರ್ ಇಸ್ ಎ 50% ಚಾನ್ಸ್ ಆಫ್ ಗ್ಯಾಮೆಟ್ ಕಂಟೈನಿಂಗ್ ಐದರ್ ಕ್ಯಾಪಿಟಲ್ ಟಿ ಆರ್ ಸ್ಮಾಲ್ ಟಿ ಅಂತ ಹೇಳಿದೆ. ಅಂದರೆ ಗ್ಯಾಮೆಟಲ್ಲಿ ಕ್ಯಾಪಿಟಲ್ ಟಿ ಬರೋಕ್ಕೆ 50% ಚಾನ್ಸ್ ಇದೆ, ಈಕ್ವಲ್ ಚಾನ್ಸು ಸ್ಮಾಲ್ ಟಿಗೂ ಇದೆ. ಅದೇ ಗ್ಯಾಮೆಟಲ್ಲಿ ಸ್ಮಾಲ್ ಟಿ ಬರೋದಕ್ಕೂ 50% ಚಾನ್ಸ್ ಇದೆ. ಈಗ ನೆಕ್ಸ್ಟ್ F2 ಜನ್ರೇಷನಲ್ಲಿ ಏನು ಪ್ಲಾಂಟ್ಸ್ ಬರುತ್ತೆ ಅಂತ ನೋಡೋದಕ್ಕೆ ಈ ಒಂದು ಪಾಸಿಬಲ್ ಜಿನೋಟೈಪ್ಸನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಪಾಸಿಬಲ್ ಜಿನೋಟೈಪ್ಸನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬ್ರಿಟಿಷ್ ಜೆನೆಟಿಕ್ಸ್ ದಟ್ ಈಸ್ ರೆಗಿನಾಲ್ಡ್ ಸಿ ಪನೆಟ್ discovered Punnett square. See what is Punnett square? It's a graphical representation. It's a graphical representation to calculate the probability of all possible genotypes of offsprings in a genetic cross. That is the meaning of Punnett square. Punnett square, it's a graphical representation of calculating the probabilities of all genotypes of offsprings in a genetic cross. So this is the definition of Punnett square. Nodi, it's a graphical representation of calculating. So ಏನಕ್ಕೆ ಆ graphical representation ಅನ್ನು ಯೂಸ್ ಮಾಡ್ತೀವಿ to calculate. So to calculate what? The probabilities of all genotypes of offsprings. ಸೊ ನಮಗೆ ಯಾವ್ಯಾವ ಜಿನೋಟೈಪ್ಸು ಬರೋವಂಥ ಸಾಧ್ಯತೆಗಳಿರುತ್ತೆ ಅದನ್ನು ಆಫ್ಸ್ಪ್ರಿಂಗ್ಸ್ಗಳಿಗೆ ಯಾವ್ಯಾವ ಜಿನೋಟೈಪ್ ಬರೋವಂತಹ ಪಾಸಿಬಿಲಿಟೀಸ್ ಇರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡುವಂತಹ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನಿಗೆ ಪನ್ನೆಟ್ ಸ್ಕ್ವೇರ್ ಅಂತ ಕರಿತೀವಿ. ಇಟ್ಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಟು ಕ್ಯಾಲ್ಕುಲೇಟ್ ದ probabilities of possible genotypes of offsprings. You can say possible genotypes of offsprings in a genetic cross. See, this is called Punnett square. Offsprings gala possible genotypes probabilities. So actually the mathematical logic and statistical analysis was applied for the first time in biology.
ಸೊ ಬಯಾಲಜಿನಲ್ಲಿ ಫಸ್ಟ್ ಟೈಮು ಮ್ಯಾಥಮೆಟಿಕಲ್ ಅನಾಲಿಸಿಸ್ನ ಅಥವಾ ಮ್ಯಾಥಮೆಟಿಕಲ್ ಲಾಜಿಕ್ನ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ನ ಫಸ್ಟ್ ಟೈಮ್ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಪನ್ನೆಟ್ ಸ್ಕ್ವೇರ್ ಅಂತ ಅಂದರೆ ಇಟ್ಸ್ ಒನ್ ಆಫ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಟು ಕ್ಯಾಲ್ಕುಲೇಟ್ ದ ಪ್ರಾಬಬಿಲಿಟೀಸ್ ಆಫ್ ಪಾಸಿಬಲ್ ಜಿನೋಟೈಪ್ಸ್ ಆಫ್ ಆಫ್ ಸ್ಪ್ರಿಂಗ್ಸ್ ಇನ್ ಎ ಜೆನೆಟಿಕ್ ಕ್ರಾಸ್. ಪಾಸಿಬಲ್ ಜಿನೋಟೈಪ್ಸ್ ಏನು ಆಫ್ ಸ್ಪ್ರಿಂಗ್ಸ್ ಏನೇನು ಬರೋ ಸಾಧ್ಯತೆಗಳಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡುವಂತಹ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗೆ ನಾವು ಪನ್ನೆಟ್ ಸ್ಕ್ವೇರ್ ಅಂತ ಕರಿತೀವಿ. ಇದನ್ನು ರೆಗಿನಾಲ್ಡ್ ಸಿ ಪನ್ನೆಟ್ ಅನ್ನೋರು ಡಿಸ್ಕವರ್ ಮಾಡ್ತಾರೆ. ಅದಕ್ಕೆ ಪನ್ನೆಟ್ ಸ್ಕ್ವೇರ್ ಅಂತ ಹೇಳ್ತೀವಿ, ಚೆಕರ್ ಬೋರ್ಡ್ ಅಂತಲೂ ಹೇಳ್ತಾರೆ. ಸೊ ಇವಾಗ ಪನ್ನೆಟ್ ಸ್ಕ್ವೇರನ್ನು ಬರಿಬೇಕು. ಸೊ ಅದು ಡೆಫಿನೇಷನ್ ಬರ್ಕೊಳ್ಳಿ ಪನ್ನೆಟ್ ಸ್ಕ್ವೇರ್ ಅದು ಏನು ಬರ್ತೀನಿ ಬೋರ್ಡ್ ಮೇಲೆ. ಸೊ ಇವಾಗ ಪನ್ನೆಟ್ ಸ್ಕ್ವೇರ್ ಬರಿಬೇಕು. ಈಗ ಗ್ಯಾಮೆಟ್ಸ್ ಫಾರ್ಮೇಷನ್ ಆಯ್ತಲ್ಲ, ಗ್ಯಾಮೆಟ್ಸ್ ಫಾರ್ಮೇಷನ್ ಆದಾಗ ನೋಡಿ ಪನ್ನೆಟ್ ಸ್ಕ್ವೇರ್ನ ಬರೆಯೋಕ್ಕೆ ಇಲ್ಲಿ ಎಷ್ಟು ಥರ ಗ್ಯಾಮೆಟ್ ಫಾರ್ಮೇಷನ್ ಆಗಿದೆ? 2 ಟೈಪ್ಸ್ ಆಫ್ ಗ್ಯಾಮೆಟ್ ಫಾರ್ಮೇಷನ್ ಆಗಿದೆ. ಸೊ ಕ್ಯಾಪಿಟಲ್ ಟಿ ಒಂದು ಪೇರೆಂಟ್ನ ಈ ಕಡೆ ಬರ್ಕೊಳ್ಳಿ, ಇನ್ನೊಂದು ಪೇರೆಂಟಲ್ಲಿ ಏನೋ ಅದೇ ಸೇಮ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅದನ್ನ ಈ ಕಡೆಗೆ ಬರ್ಕೊಳ್ಳಿ. ಇಲ್ಲಿ ಮೇಲ್ ಮತ್ತು ಫಿಮೇಲ್ ಸಿಂಬಲ್ ಬರೀರಿ. ನಾನು ನೆನ್ನೆ ಹೇಳಿದ್ದೆ ಈ ಸಿಂಬಲ್ ಫಿಮೇಲಿಗೆ ಯೂಸ್ ಮಾಡ್ತಾರೆ, ಈ ಸಿಂಬಲ್ನ ಮೇಲಿಗೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಈ ಥರ ಬರೀರಿ. ಅಂದರೆ ಇದು ಫಿಮೇಲ್ ಗ್ಯಾಮೆಟ್ಸ್ ಅಂತ, ಇದು ಮೇಲ್ ಗ್ಯಾಮೆಟ್ಸ್ ಅಂತ ಮೀನಿಂಗ್ ಆಗುತ್ತೆ. ಸೊ ಇಲ್ಲಿ ಏನು ಬರ್ಕೋಬೇಕು? ಗ್ಯಾಮೆಟ್ಸ್ ಅನ್ನ ಬರ್ಕೋಬೇಕು. ಈಗ ನೋಡಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್. See the gametes having genotype capital T fused with the gametes having genotype capital T. ಈ gamete ಜೊತೆ fuse ಆಗುತ್ತೆ. If gamete having the genotype capital T fused with the gamete having genotype small t, ಅಥವಾ ಈ gamete ಜೊತೆ fuse ಆಗುತ್ತೆ. ಈಗ ಈ gamete ಜೊತೆನೂ fuse ಆಗಿ ಇದ್ರ ಜೊತೆನೂ fuse ಆಗಕ್ಕೆ ಚಾನ್ಸ್ ಇಲ್ಲ. ಇದೆರಡರಲ್ಲಿ ಯಾವುದಾದ್ರೂ ಒಂದ್ರ ಜೊತೆ ಆಗಬೇಕು. ಚಾನ್ಸ್ ಎಷ್ಟು? 50%. Chance is to 50%. The gamete having capital T fused with the gamete having capital T, there is a 50% chance of gamete having capital T fused with gamete having capital T, and again there is a 50% chance of gamete having capital T fused with gamete having small t. ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗಕ್ಕೆ ಎಷ್ಟು ಪರ್ಸೆಂಟ್ ಚಾನ್ಸು? 50%. ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗಕ್ಕೆ ಎಷ್ಟು ಪರ್ಸೆಂಟ್ ಚಾನ್ಸು? 50%. ಅದೇ ಥರ ಈ ಗ್ಯಾಮೆಟ್ ದ ಗ್ಯಾಮೆಟ್ ಹ್ಯಾವಿಂಗ್ ಸ್ಮಾಲ್ ಟಿ ಫ್ಯೂಸ್ಡ್ ವಿತ್ ದ ಗ್ಯಾಮೆಟ್ ಹ್ಯಾವಿಂಗ್ ಕ್ಯಾಪಿಟಲ್ ಟಿ, ಆರ್ ದ ಗ್ಯಾಮೆಟ್ ಹ್ಯಾವಿಂಗ್ ಸ್ಮಾಲ್ ಟಿ ಫ್ಯೂಸ್ಡ್ ವಿತ್ ದ ಗ್ಯಾಮೆಟ್ ಹ್ಯಾವಿಂಗ್ ಸ್ಮಾಲ್ ಟಿ ಓನ್ಲಿ. ಅಂದರೆ ಇಲ್ಲೂ ಸಹ ಎಷ್ಟು ಪರ್ಸೆಂಟ್ ಚಾನ್ಸ್ ಆಯಿತು? 50% ಚಾನ್ಸ್ ಆಯಿತು. There is a 50% chance of gamete having small t fused with gamete having capital T, and again there is a 50% chance for gamete having small t fused with gamete having small t. ಅರ್ಥ ಆಯ್ತಲ್ಲ? ಸೊ ಇದೆರಡರ ಜೊತೆನಲ್ಲಿ ಫ್ಯೂಸ್ ಆಗಕ್ಕೆ 50-50 ಚಾನ್ಸ್. ಇದೆರಡರ ಜೊತೆನಲ್ಲೂ ಫ್ಯೂಸ್ ಆಗಕ್ಕೂ 50-50 ಚಾನ್ಸ್. ಅದಕ್ಕೆ ನಾನು ಪನ್ನೆಟ್ ಸ್ಕ್ವೇರ್ ಅಂತ ಹೇಳಿದೆ. ಪ್ರಾಬಬಿಲಿಟೀಸ್ ಅಂದರೆ ಸಾಧ್ಯತೆಗಳು. ಇದ್ರ ಜೊತೆ ಫ್ಯೂಸ್ ಆಗುವಂತಹ ಪಾಸಿಬಿಲಿಟೀಸು ಇದೆ, ಇದ್ರ ಜೊತೆ ಫ್ಯೂಸ್ ಆಗುವಂಥ ಪಾಸಿಬಿಲಿಟೀಸು ಇದೆ. ಹಾಗಾಗಿ ಪನ್ನೆಟ್ ಸ್ಕ್ವೇರ್ ಅಂತ ಅಂದ್ರೇನು? ಇಟ್ಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಟು ಕ್ಯಾಲ್ಕುಲೇಟ್ ದ ಪ್ರಾಬಬಿಲಿಟೀಸ್ ಆಫ್ ಪಾಸಿಬಲ್ ಜಿನೋಟೈಪ್ಸ್ ಆಫ್ ಆಫ್ ಸ್ಪ್ರಿಂಗ್ಸ್ ಇನ್ ಎ ಜೆನೆಟಿಕ್ ಕ್ರಾಸ್. ಸಾಧ್ಯತೆಗಳೇನು, ಯಾವ್ಯಾವ ಜಿನೋಟೈಪು ಬರೋ ಅಂತಹ ಸಾಧ್ಯತೆಗಳಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡುವಂಥ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನೇ ಪನ್ನೆಟ್ ಸ್ಕ್ವೇರ್. ಈಗ ನಾನು ಡೈರೆಕ್ಟಾಗಿ ಬರೀತೀನಿ ನೋಡಿ. ಇದ್ರ ಜೊತೆ ಫ್ಯೂಸ್ ಆದರೆ ಏನು ಬರುತ್ತೆ? ಇದ್ರ ಜೊತೆ ಫ್ಯೂಸ್ ಆದರೆ ಕ್ಯಾಪಿಟಲ್ ಟಿ ಬರುತ್ತೆ. ಇದ್ರ ಜೊತೆ ಫ್ಯೂಸ್ ಆದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗಕ್ಕೆ 50% ಚಾನ್ಸ್. ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗಕ್ಕೆ ಅಗೇನ್ 50% ಚಾನ್ಸ್. ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ. ಅಗೇನ್ ಮತ್ತೆ ಇನ್ನೊಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಯಾವಾಗಲೂ ಡಾಮಿನೆಂಟ್ ಜೀನನ್ನು ಫಸ್ಟ್ ಬರೀಬೇಕು, ರೆಸೆಸಿವ್ ಜೀನ್ ಫಸ್ಟ್ ಬರೀಬಾರ್ದು. ಸೊ ಹಾಗಾಗಿ ಇಲ್ಲಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಬಂದರೂ ನಾನು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರ್ತೀನಿ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದನ್ನ ನೀವು ಇಲ್ಲಿ ಬರೆಯೋದಾದ್ರೆ ನೋಡಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಈ ಥರ ಬರೀಬೇಕು. ಪನ್ನೆಟ್ ಸ್ಕ್ವೇರ್ನ ಯೂಸ್ ಮಾಡ್ದಲೇ ಬರೀತೀನಿ ಅಂದರೆ ಈ ಥರ ಬರೀಬೇಕು. ಪನ್ನೆಟ್ ಸ್ಕ್ವೇರ್ನ ಯೂಸ್ ಮಾಡಿ ಬರೆಯೋದಾದ್ರೆ ಹಿಂಗೆ ಬರೀಬೇಕು. ಆ್ಯಕ್ಚುಲಿ ಮೆಂಡಲ್ ಪನ್ನೆಟ್ ಸ್ಕ್ವೇರ್ ಯೂಸ್ ಮಾಡ್ತಾರೆ ಈ ಒಂದು ಪಾಸಿಬಲ್ ಜಿನೋಟೈಪ್ಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ.
ಸೊ ಇವಾಗ ಇದು ಯಾವ ಜನರೇಷನ್? ಇದು F2 ಜನರೇಷನ್, ದಟ್ ಈಸ್ ಫಿಲಿಯಲ್ ಟು ಪ್ರೋಜನಿ, ಆರ್ ಯು ಕ್ಯಾನ್ ಸೇ F2 ಜನರೇಷನ್. ಈಗ ನೋಡೋಣ ಫಿನೋಟೈಪ್ ಮತ್ತು ಜಿನೋಟೈಪ್ ಅಂದರೆ ಏನು ಅಂತ ಹೇಳಿದ್ದೀನಿ. ಈಗ ಇದೇನಿದು ಕ್ಯಾಪಿಟಲ್ ಟಿ ಬಂದರೆ ಟಾಲ್, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದರೆ ಟಾಲ್, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದರೆ ಅಗೈನ್ ಟಾಲ್, ಸ್ಮಾಲ್ ಟಿ ಬಂದರೆ ಡ್ವಾರ್ಫ್. ಸೊ ಟಾಲ್ ಡ್ವಾರ್ಫ್ ಬರುತ್ತೆ. ಈಗ ಫಿನೋಟಿಪಿಕ್ ರೇಷಿಯೋ ತಗೊಳ್ಳೋಣ. ಫಿನೋಟೈಪ್ ಅಂದ್ರೆ ಏನು? ಇಟ್ಸ್ ಎನ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಫ್ ಎನ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಫಿನೋಟೈಪ್. ನಿನಗೆ ನೋಡಿದ ತಕ್ಷಣ ಏನನ್ಸುತ್ತೆ? ಇದು 3 ಪ್ಲಾಂಟ್ ಟಾಲ್, 1 ಡ್ವಾರ್ಫ್ ಆಗುತ್ತೆ, ಹೌದಲ್ವಾ? 3 ಪ್ಲಾಂಟ್ ಟಾಲ್, 1 ಡ್ವಾರ್ಫ್. ಸೊ ಹಾಗಾದ್ರೆ ಫಿನೋಟಿಪಿಕ್ ರೇಷಿಯೋ ಏನಾಯ್ತು? 3:1 ಆಯ್ತು. ಫಿನೋಟಿಪಿಕ್ ರೇಷಿಯೋ ಬಿಕಮ್ಸ್ 3:1. 3 ಏನು? ಟಾಲ್, 1 ಏನು? ಡ್ವಾರ್ಫ್. 3:1 ಆಯ್ತು. ನೆಕ್ಸ್ಟ್ ಜಿನೋಟಿಪಿಕ್ ರೇಷಿಯೋ ತಗೊಳ್ಳೋಣ. What is the meaning of genotypic ratio? It's a genetic composition of an organism. All the 3 plants are tall, but 2 tall plants having heterozygous condition and the remaining 1 plant having homozygous condition. Okay? So ಇಲ್ಲಿ genotypic ratio ತಗೊಂಡ್ರೆ ಕ್ಯಾಪಿಟಲ್ ಟಿ homozygous tall ಇರೋದು 1, heterozygous tall ಇರೋದು ಎಷ್ಟು? 2, ಹೋಮೋಸೈಗಸ್ ಡ್ವಾರ್ಫ್ ಇರೋದೆಷ್ಟು? 1. ಈಗ ಇಲ್ಲಿ ನಿಮ್ಮ ಜಿನೋಟಿಪಿಕ್ ರೇಷಿಯೋನಲ್ಲಿ 1 ಏನು ಅಂತ ಬರೀಬೇಕು. 1 ಏನು? ಕ್ಯಾಪಿಟಲ್ ಟಿ, 2 ಏನು? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಮತ್ತು 1 ಏನು? ಸ್ಮಾಲ್ ಟಿ. ಇದು ತಾನೇ ಜಿನೋಟೈಪ್. ಎರಡನ್ನೂ ತಗೊಂಡು ಒಟ್ಟಿಗೆ ಫಿನೋಟೈಪ್ ಹೇಳ್ತೀವಿ. ಯಾಕೆಂದ್ರೆ ಫಿನೋಟೈಪ್ ಅಂದ್ರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್. 3 ಪ್ಲಾಂಟ್ ಟಾಲ್ ಇದೆ, 1 ಪ್ಲಾಂಟ್ ಡ್ವಾರ್ಫ್ ಇದೆ, 3:1 ಅಂತ ಹೇಳ್ತೀವಿ. ಆ 3 ಪ್ಲಾಂಟ್ ಟಾಲಲ್ಲಿ 1 ಹೋಮೋಸೈಗಸ್ ಟಾಲು, 2 ಹೆಟ್ರೋಸೈಗಸ್ ಟಾಲು. ಹಾಗಾಗಿ 1:2:1 ಆಗುತ್ತೆ. ಸೊ ಇಲ್ಲಿ ಇನ್ಹೆರಿಟೆನ್ಸ್ ಆಫ್ 1 ಜೀನ್, ಫಿನೋಟಿಪಿಕ್ ರೇಷಿಯೋ ಬಿಕಮ್ಸ್ 3:1 and genotypic ratio becomes 1:2:1. So that is capital T, small t, and then small t. See here, the 2 plants differ in 1 character. So 2 plants differ in 1 character have crossed. ಸೊ ಒಂದು ಕ್ಯಾರೆಕ್ಟರಲ್ಲಿ ಡಿಫ್ರೆನ್ಸ್ ಇರುವಂತಹ 2 ಪ್ಲಾಂಟನ್ನ ಕ್ರಾಸ್ ಮಾಡ್ತಾರೆ. ಸೊ ದಿಸ್ ಕ್ರಾಸ್ ಈಸ್ ಆಲ್ಸೋ ನೌನ್ ಆಸ್ ಮಾನೋ ಹೈಬ್ರಿಡ್ ಕ್ರಾಸ್. ದಿಸ್ ಕ್ರಾಸ್ ಈಸ್ ಆಲ್ಸೋ ನೌನ್ ಆಸ್ ಮಾನೋ ಹೈಬ್ರಿಡ್ ಕ್ರಾಸ್. ಮಾನೋ ಹೈಬ್ರಿಡ್ ಫಿನೋಟಿಪಿಕ್ ರೇಷಿಯೋ 3:1, ಮಾನೋ ಹೈಬ್ರಿಡ್ ಜಿನೋಟಿಪಿಕ್ ರೇಷಿಯೋ 1:2:1. ಇದನ್ನ ಫ್ರಾಕ್ಷನಲ್ ಬರೆಯೋದಾದ್ರೆ ಫಿನೋಟಿಪಿಕ್ ರೇಷಿಯೋ ರೇಷಿಯೋನ ಫ್ರಾಕ್ಷನಲ್ ಬರೆಯೋದಾದ್ರೆ ನೋಡಿ 3:1. 3 ಟಾಲ್, 1 ಡ್ವಾರ್ಫ್, ದಟ್ ಈಸ್ 3/4 ಟಾಲ್ ಈಸ್ ಟು 1/4 ಏನಾಯ್ತು? ಡ್ವಾರ್ಫ್ ಆಯ್ತು. ಅದನ್ನೇ ಜಿನೋಟಿಪಿಕ್ ರೇಷಿಯೋ ತಗೊಂಡ್ರೆ ಜಿನೋಟಿಪಿಕ್ ರೇಷಿಯೋನ ಅಗೈನ್ ಫ್ರಾಕ್ಷನಲ್ ಬರೆಯೋದಾದ್ರೆ ಏನಾಗುತ್ತೆ? ಈ ಟಾಲ್ ಅಲ್ಲಿ 1/4 ಕ್ಯಾಪಿಟಲ್ ಟಿ ಇರುತ್ತೆ, ಅಂಡ್ ಅರ್ಧದಷ್ಟು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರುತ್ತೆ, ಅಂಡ್ ಅಗೈನ್ 1/4 ಸ್ಮಾಲ್ ಟಿ ಇರುತ್ತೆ. ದಟ್ ಈಸ್ 1/4:1/2:1/4. So this is the genotypic ratio. ಸೊ ಇವಾಗ ಇದನ್ನ ಒಂದು ಮ್ಯಾಥಮೆಟಿಕ್ಸ್ ಒಂದು ಬೈನಾಮಿಯಲ್ ಎಕ್ಸ್ಪ್ರೆಷನ್ ಬರುತ್ತೆ, ದಟ್ ಈಸ್ ax plus by whole square ಅಂತ. ಈ ಜಿನೋಟಿಪಿಕ್ ರೇಷಿಯೋನ ಕನ್ಸಿಡರ್ ಮಾಡಿ, ಓನ್ಲಿ ಜಿನೋಟಿಪಿಕ್ ರೇಷಿಯೋ. ಈಗ ನಿಮಗೆ ಈ ಗ್ಯಾಮೆಟ್ ಅಲ್ಲಿ ಈ ಕ್ಯಾಪಿಟಲ್ ಟಿ ಬರಕ್ಕೆ ಎಷ್ಟು ಚಾನ್ಸ್ ಇದೆ? 50%. ಈ ಸ್ಮಾಲ್ ಟಿ ಬರಕ್ಕೆ ಎಷ್ಟು ಚಾನ್ಸ್ ಇದೆ? 50% ಚಾನ್ಸ್ ಇದೆ. ಗ್ಯಾಮೆಟಿಗೆ ಕ್ಯಾಪಿಟಲ್ ಟಿ ಅಥವಾ ಸ್ಮಾಲ್ ಟಿ ಬರಕ್ಕೆ 50-50 ಚಾನ್ಸ್ ಇದೆ. 50% ಅರ್ಧ ಅಂತ ಬರ್ಕೊಳ್ಳೋಣ ಅಂತ ಅಂದ್ರೆ 50% ಕ್ಯಾಪಿಟಲ್ ಟಿ ಬರಕ್ಕೆ ಚಾನ್ಸ್ ಇದೆ, ಪ್ಲಸ್ 50% ಸ್ಮಾಲ್ ಟಿ ಬರಕ್ಕೆ ಚಾನ್ಸ್ ಇದೆ. 50% ಆಫ್ ಅಂತ ಬರ್ದೀವಿ. ಆಫ್ ಕ್ಯಾಪಿಟಲ್ ಟಿ ಪ್ಲಸ್ ಆಫ್ ದಟ್ ಈಸ್ 1/2 ಸ್ಮಾಲ್ ಟಿ ಹೋಲ್ ಸ್ಕ್ವೇರ್ ಅಂತ ಬರ್ದೀವಿ. ಸೊ ಇವಾಗ ಇದೇನಾಗುತ್ತೆ? ಆಫ್ ಕ್ಯಾಪಿಟಲ್ ಟಿ ಪ್ಲಸ್ 1/2 ಸ್ಮಾಲ್ ಟಿ ಇಂಟು 1/2 ಕ್ಯಾಪಿಟಲ್ ಟಿ ಪ್ಲಸ್
1/2 ಸ್ಮಾಲ್ ಟಿ ಆಯಿತು. ಹೋಲ್ ಸ್ಕ್ವೇರ್ ಅಥವಾ ಎರಡನ್ನು ಮಲ್ಟಿಪ್ಲೈ ಮಾಡಿ. ಸೊ ಇವಾಗ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1/4 ಕ್ಯಾಪಿಟಲ್ ಟಿ ಆಯಿತು ಪ್ಲಸ್ ದಟ್ ಈಸ್ 1/4 ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಯಿತು. ಅಗೈನ್ 1/4 ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಯಿತು. ಅಗೈನ್ 1/4 ಸ್ಮಾಲ್ ಟಿ ಆಯಿತು. ಈಗ ಇಲ್ಲಿ ಎರಡಕ್ಕೂ ಎಲ್ ಸಿ ಎಮ್ ತಗೊಳ್ಳಿ. 4 ಎಲ್ ಸಿ ಎಮ್ ತಗೊಳ್ಳಿ. 2/4 ಬರುತ್ತೆ. 2/4 ಅಂತ ಅಂದರೆ ಏನಾಗುತ್ತೆ 1/2 ಆಗುತ್ತೆ. ಸೊ ದಟ್ ಈಸ್ 1/4 ಕ್ಯಾಪಿಟಲ್ ಟಿ 1/2 ಕ್ಯಾಪಿಟಲ್ ಟಿ ಸ್ಮಾಲ್ ಟಿ 1/4 ಸ್ಮಾಲ್ ಟಿ ನೋಡಿ. 1/4 ಕ್ಯಾಪಿಟಲ್ ಟಿ ಬರುತ್ತೆ. ಸೊ ಇದೆರಡನ್ನು ತಗೊಂಡು ಇದು ಎಲ್ ಸಿ ಎಮ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 1/2 ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂತು. ಆ್ಯಂಡ್ ದೆನ್ 1/4 ಸ್ಮಾಲ್ ಟಿ ಬಂತು. ಫ್ರಾಕ್ಷನಲ್ಲಿ ಬರುತ್ತೆ ಈ ಥರ ಬರೆಯೋದು. ಸಿ 1/4 ಇಷ್ಟು 1/2 ಇಷ್ಟು 1/4 ಅಂತ ಅಂದರೆ 1:2:1 ಅಂತ. 3/4 ಅಂತ ಅಂದರೆ 3:1 ಅಂತ. ಸಿ ದಿಸ್ ಇಸ್ ಫಿನೋಟಿಪಿಕ್ ರೇಷಿಯೋ ಆ್ಯಂಡ್ ದಿಸ್ ಇಸ್ ಜಿನೋಟಿಪಿಕ್ ರೇಷಿಯೋ. ಸೊ ಇವಾಗ ಸ್ಟೇಟ್ಮೆಂಟ್ ಬರುತ್ತೆ ಮಾನೋ ಹೈಬ್ರಿಡ್ ಕ್ಲಾಸ್ದು. ಇಟ್ಸ್ ಟೈಮ್ ಔಟ್. ಲೆಟ್ ಅಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.